ಇಂದು ನಮ್ಮ ಮಡಿಕೇರಿಯಲ್ಲಿ ನಮ್ಮ ಏನು ಕೊಡಗು ಜಿಲ್ಲೆಗೆ ಏನು ಸಂಸದರ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ. ಇವತ್ತು ಪೂಜಾ ವಿಧಿವಿಧಾನಗಳು, ಹೋಮ ಇತ್ಯಾದಿ ಎಲ್ಲ ನಡೆಸಿ ನಂತರ ರಿಬ್ಬನ್ ಕಟ್ಟಿಂಗು ಸಹ ಮಾಡಿದ್ದೀವಿ. ಭಾಳ ಸಂತೋಷದ ವಿಷಯ. ಕೊಡಗು ಭಾಳ ಮುಖ್ಯವಾದ ಕ್ಷೇತ್ರ. ಇಲ್ಲಿಗೂ ಕೂಡ ನಾವು ಆದಷ್ಟು ಸಮಯವನ್ನು ಕೊಡಬೇಕಂತ ನಮ್ಮ ಆಸೆ. ಈ ನಿಟ್ಟಿನಲ್ಲಿ ಈ ಕಾರ್ಯಾಲಯ ಮೂಲಕ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಇದು ಸಾಮಾನ್ಯವಾಗಿ ನಾವು ವಾರಾಂತ್ಯಕ್ಕೆ ಇಲ್ಲಿರುವಂಥದ್ದು ಸದ್ಯದಲ್ಲಿ ಯೋಜನೆ ಇದೆ. ಆದರೆ ಮುಂಚಿತವಾಗಿಯೇ ನಾವು ಅಂದರೆ ಈ ತಿಂಗಳು ಮುಂಚೆ ಅಥವಾ ಒಂದು ವಾರದ ಮುಂಚೆ ಎಲ್ಲಿರ್ತೀವಿ ಅಂತ ಸೂಚನೆ ಕೊಟ್ಟಿರ್ತೀವಿ. ಇಲ್ಲಿರುವಾಗ ಪೂರ್ತಿ ದಿನ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ. ಸೊ ಅಡ್ವಾನ್ಸ್ ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸಹ ಇಲ್ಲಿ 2-3 ಜನ ಇರ್ತಾರೆ. ನಂತರ ಒಬ್ಬರು PA ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ. ಪ್ರತಿ ವಾರಕ್ಕೂ 1-2-3 ಸತಿ ಬರ್ತಾರೆ. ಅಂದರೆ ಅಧಿಕೃತವಾಗಿ ಒಂದೇ ದಿನ ಅಂತ ಇಡೋದು ಭಾಳ ಕಷ್ಟ ಇಂಥ ಒಂದು ಕ್ಷೇತ್ರದಲ್ಲಿ. ಆದರೂ ಸಹ ನಾನು ಬರ್ತಾ ಇದ್ರೆ ಸೂಚನೆ ಕೊಟ್ಬಿಟ್ಟು ಬರ್ತೀನಿ. ವಾರಕ್ಕೆ ಅಟ್ಲೀಸ್ಟ್ 1 ಡೇ ಆದರೂ ಬರ್ತೀನಿ. ಭಾಳ ಗಂಭೀರವಾದ ವಿಷಯ. ಗೊತ್ತಿದೆ ಇಂಥ ಘಟನೆಗಳು ಆಗಬಾರ್ದು. ಆದರೂ ಸಹ ಇಂಥ ಒಂದು ಆಡಳಿತ ದುರುಪಯೋಗ ಮಾಡಿ ಇಂಥ ವ್ಯವಸ್ಥೆಯನ್ನು ಸೃಷ್ಟಿಯಾಗಿದೆ, ಇಂಥ ಒಂದು ಘಟನೆ ಆಗಿದೆ. ಸೊ ಇದಕ್ಕಾಗಿ ಪಕ್ಷ ಭಾಳ ಸ್ಪಷ್ಟವಾದ ಒಂದು ಘೋಷಣೆ ಮಾಡಿದ್ದಾರೆ. ಇವರು ರಾಜೀನಾಮೆ ಕೊಡಬೇಕು ಅಂತ ಆರೋಗ್ಯ ಸಚಿವರು. ಅದೇ ನಿಟ್ಟಿನಲ್ಲಿ ನಾವು ಸಹ ಅವರು ಪ್ರತಿಧ್ವನಿಸುವಂಥದ್ದು ನಾವು ಮಾಡಿದ್ದೀವಿ. ಅದು ನಾವು ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ವಿ. ಇವ್ರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಿರಂತರವಾಗಿ ಮಾಡ್ತೀವಿ. ನ್ಯಾಯ ಸಿಗುವವರೆಗೂ ಮಾಡ್ತೀವಿ. ನಾವು ಎಲ್ಲ ರೀತಿಯ ಒಗ್ಗಟ್ಟಾಗಿದ್ದೀವಿ ಮತ್ತು ಮುಂದೆನೂ ಸಹ ಒಗ್ಗಟ್ಟಾಗಿರ್ತೀವಿ. ನಮ್ಮ ಎಲ್ಲ ಏನು ಹೋರಾಟದಲ್ಲೂ ಕೂಡ ನಾವು ಒಂದೇ ಒಂದು ಕನಸಿರೋದು, ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಬರಬೇಕು, ಅದರ ಮೂಲಕ ಒಳ್ಳೆಯ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಬಂದು ಕೆಲಸವನ್ನು ಮಾಡ್ತೀವಿ. ನೀವೇನು ಬಿಜೆಪಿ ನಾಯಕರುಗಳೇ ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿರ್ತಕ್ಕಂಥದ್ದು, ಅವರ ವಿರುದ್ಧವಾಗಿ ಸಾಕಷ್ಟು ಜನ ಬಂಡಾಯ ಕೂಡ ಹೋಗಿರತಕ್ಕಂಥದ್ದು. ಪಕ್ಷದ ಹಿರಿಯರು, ಪಕ್ಷದ ವರಿಷ್ಠರು ಎಲ್ಲ ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ತರ್ತಾರೆ. ಅವರ ನಿಲುವು ಜೊತೆಗೆ ಅವ್ರು ಏನು ಸ್ಪಷ್ಟವಾಗಿ ಏನು ಘೋಷಣೆ ಮಾಡ್ತಾರೆ, ಅವ್ರು ಏನು ನಿಲ್ಲು ತಗೋತಾರೆ, ಅದಕ್ಕೆ ನಾವು ಅದೇ ಅಂತೆ ನಾವು ಕೂಡ ಕೆಲಸವನ್ನು ಮುಂದುವರಿತಾ ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.